90% ನೀರು ಪಾಯಿಂಟ್ ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಬೈ ಚಾನ್ಸ್ ನೀರು ಇಲ್ಲ ಅಂತ ಫೀಲ್ ಬಂದರೆ ಹೇಳ್ಬಿಡ್ತೀವಿ ಫಸ್ಟೇ, ಸರ್ ನೀವು ಬೋರ್ ಹಾಕೋದು ಬೇಡ, ನನ್ನ ಲೆಕ್ಕಾಚಾರ ಪ್ರಕಾರ ನೀರಿಲ್ಲ, ಆಮೇಲೆ ನಿಮ್ಮ ಇಂಟ್ರೆಸ್ಟು ಅಂತ ಹೇಳ್ಬಿಡ್ತೀವಿ. ಸರಿನಾ? ಈ ಪಾರ್ಟಿ ಬಂದು ವಿಡಿಯೋ ಕಳಿಸಿಲ್ಲ ಬಿಗಿನಿಂಗಿಂದ 900 ಡ್ರಿಲ್ ಮಾಡಿ ಮೇಲೆ ಹೇಳ್ತಾ ಇದ್ದಾರೆ ಸರ್ ನೀರು ಬಂದಿಲ್ಲ ಅಂತ. ನಾನು ಮುಂಚೆನೇ ಯೂಟ್ಯೂಬ್ಲಿ ಹೇಳಿದ್ವಿ ಸರ್, ನಿಮಗೂ ಹೇಳಿದ್ದೀವಿ ನನಗೆ ವೀಡಿಯೋ ಕಳಿಸ್ಬೇಕಂತ. ಆವಾಗ ಇಮಿಡಿಯೇಟಾಗಿ ವೀಡಿಯೋಗಳು ಕಳಿಸ್ತಾ ಇದ್ದಾರೆ, ಸ್ವಲ್ಪ ವೀಡಿಯೋಗಳು ಕಳಿಸಿದ್ದಾರೆ. ನಾನು ಪ್ರಾರ್ಥನೆ ಮಾಡಿಕೊಟ್ಟಿದ್ದೆ, ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನೀರು ಬಂದಿರೋ ವೀಡಿಯೋ ಅವ್ರಿಗೆ ನನಗೆ ಕಳಿಸಿಲ್ಲ. ಅವ್ರ ಖುಷಿನಲ್ಲಿ ವೀಡಿಯೋನು ಮಾಡಿಲ್ಲ, ಮೊಬೈಲು ಏನೋ ಡೌನ್ ಆಗಿಬಿಟ್ಟಿದೆ ಅಂತ ಕಾಣಿಸ್ತಾ. ಚೆನ್ನಾಗಿ ನೀರು ಬಂದಿದೆ, ಏನು ತೊಂದರೆ ಇಲ್ಲ, 2 ಇಂಚು ನೀರು ಬಂದಿದೆ ಅಂತ ಹೇಳಿ ಒಬ್ಬರು ಒಪ್ಕೊಂಡ್ರು, ಪಾರ್ಟಿನೂ ಒಪ್ಕೊಂಡ್ಬಿಟ್ರು. ನನಗೆ 500 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದಾರೆ. ಇದು ಕಸ್ಟಮರು. ನೀರು ಬಂದಮೇಲೆ ಅವ್ರ ನೆನಪು ಬರಬೇಕು, ಡಿವೈನರ್ಗೆ ಏನು ಹೇಳಬೇಕಂತ ಹೇಳಬೇಕು. ನೀರು ಬಂದಮೇಲೆ ಎಲ್ಲರೂ ಸೈಲೆಂಟ್ ಆಗಿಬಿಡ್ತಾರೆ. ಇವರು ನೀರು ಬಂದ ಮೇಲೆ ಬಂದಿಲ್ಲ ಅಂದ್ರೂ ಫೋನ್ ಮಾಡಿದರು, ಪೂಜೆ ಮಾಡಿ ಅಂತ ಹೇಳಿದ್ದೀವಿ, ವಿಡಿಯೋ ಫಾಲೋ ಮಾಡೋಕ್ಕೆ ಹೇಳಿದ್ದೀವಿ, ವಿಡಿಯೋ ಫಾಲೋ ಮಾಡಿದ್ದಾರೆ, ನಾನು ಹೇಳಿರೋ ಪ್ರಕಾರ ಎಲ್ಲ ಮಾಡಿದ್ದಾರೆ. ನೀರು ಬಂದಿದೆ, ನೀರು ಬಂದ ಮೇಲೆ ಹೇಳಿಬಿಟ್ಟು ಎಕ್ಸ್ಟ್ರಾ ಅಮೌಂಟು ಅವ್ರು ಹಾಕಿದ್ದಾರೆ. ಈ ಥರ ಇರಬೇಕು, ಸರಿನಾ? ಸ್ವಲ್ಪ ವೀಡಿಯೋನ ಕಳಿಸಿದ್ದಾರೆ, ಅದು ಅಪ್ಲೋಡ್ ಮಾಡಿದ್ದೀವಿ ನೋಡಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಯಾವಾಗಲೂ ಪಾಯಿಂಟು ವಾಸ್ತು ಪ್ರಕಾರ ಟ್ಯಾಲಿ ಆಗಬೇಕು, ಗಾಡಿನೂ ಸೆಟ್ ಆಗಬೇಕು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಫೆಕ್ಟ್ ಮಾಡೋಂಗೆ ಇಲ್ಲ. ಪ್ಲ್ಯಾನ್ ಹೆಂಗೆ ಅಂತ ತಿಳ್ಕೊಂಡ್ಬಿಟ್ಟು ಯಾವ ಜಾಗ ಫ್ರೀ ಐತನೋ ಆ ಜಾಗದಲ್ಲಿ ನೀರು ಐತೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಿ ಕೊಡೋದು ನನ್ನ ಡ್ಯೂಟಿ. ಎಲ್ಲಿ ನೀರಿದೆ ಅಂತ ಹೇಳಿಬಿಟ್ಟು ಬಿಲ್ಡಿಂಗ್ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋದು. ಫಸ್ಟು ಹೋಗ್ಬಿಟ್ಟು ನೋಡ್ಬಿಟ್ಟು ಸೈಟು ಯಾವ್ಯಾವ ಜಾಗ ಏನೇನು ಬರ್ತಾ ಇದೆ ಅಂತ ನೋಡಿಬಿಟ್ಟು ಯಾವುದಕ್ಕೂ ಏನು ತೊಂದರೆ ಇಲ್ಲ, ಜಾಗದಲ್ಲಿ ನೀರು ಐತೆ ಇಲ್ಲ ಅಂತ ಫೈಂಡ್ ಔಟ್ ಮಾಡಿ ಹೋಗ್ಬಿಟ್ಟು. ಇವೆಲ್ಲ ಹೈ ಪ್ರೆಷರ್ ಗಾಡಿಗಳು ತುಂಬ ಚಿಕ್ಕ ಸೋರ್ಸ್ಗೆ ಬಂದರೆ ಗೊತ್ತಾಗಲ್ಲ. ಸುಮ್ಮನೆ 4 ಇಂಚು 5 ಇಂಚು ಬಂದಿದೆ ಅಂತ ಖುಷಿ ಮಾಡೋದು ಬೇಡ. ಯಾವಾಗಲೂ ಕಡಿಮೆ ಬಂದರೆ ಯಾವಾಗಲೂ ಇರುತ್ತೆ ನೀರು, ಅದರ ನೀರು ಮೆನ್ಷನ್ ಮಾಡಬೇಕು. ನೀವು ಬೇಕಂದರೆ ಕ್ಯಾಮರಾ ಟೆಸ್ಟ್ ಮಾಡಿ ಕ್ಲೀನ್ ಮಾಡಿ ಮೇಲೆ 3 ಡೇಸ್ ಬಿಟ್ಟು ಮಾಡಿ ಮೇಲೆ ಒಂದು 5 ಅಡಿ 50 ಅಡಿ ನೀರಿದ್ರೆ ಬೋರ್ ನೀರಿಲ್ಲ ಅಂತ ಲೆಕ್ಕ. ಒಂದು 200-300 ನೀರು ಲೆವೆಲ್ ಹಬ್ಬಕ್ಕೆ ಬಂದಿದ್ರೆ ನೀರು ಐತೆ ಅಂತ ಲೆಕ್ಕ. ಎಲ್ಲಿ ಡ್ರಿಲ್ ಮಾಡಿದ್ರೆ ಅಲ್ಲಿಂದ 500 ಫೀಟ್ ಮೇಲೆ ಬಂದುಬಿಟ್ಟು